ಅಯ್ಯಪ್ಪ ನೋಡಿ, ಶೈವರು ವೈಷ್ಣವರು ಅಂತ ಭೇದ ಭಾವ ಮಾಡಿಕೊಂಡು ಜಗಳ ಬೇರೆ ಮಾಡ್ತೀವಿ ನಾವು. ಅದಕ್ಕೆ ಈ ಕಲಿಯುಗ ವರದ ಯಾರು ಅಂದ್ರೆ ಅಯ್ಯಪ್ಪ ಸ್ವಾಮಿ, ಹರಿ ಹರರ ಸುತ, ವಿಷ್ಣು ಮತ್ತು ಶಿವನ ಎರಡೂ ಶಕ್ತಿಗಳ ಸಂಯೋಜನೆ ಅಂತ ಕರೆಯುತ್ತೇವೆ. ಅಂತ ಅಯ್ಯಪ್ಪ ಸ್ವಾಮಿಯನ್ನ ಭಕ್ತಿಯಿಂದ ವಾಸ ಕಲಿಯುಗ ವರದ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶದಿಪ್ಪಾದ ನಾ ಕಂಡೆ, ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ. ನಮ್ಮ ಮೈಸೂರು ತಾಲೂಕು ಇಲವಾಲ ಹೋಬಳಿಯಲ್ಲಿ ಬರ್ತಕ್ಕಂಥ ಬೊಮ್ಮೇನಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಶ್ರೀ ದೊಡ್ಡಮ್ಮ ತಾಯಿಯಮ್ಮ ಮತ್ತು ಚಿಕ್ಕ ಶಿವಣ್ಣನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಬಸವರಾಜರವರ ಪುಣ್ಯ ದಿವಸದ ಅಂಗವಾಗಿ ನಾವೆಲ್ಲರೂ ಕೂಡ ಭಕ್ತಿ ನಿಷ್ಠೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ. ಭಗವಂತನಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬಸವರಾಜರವರ ಪುಣ್ಯ ದಿವಸದ ಅಂಗವಾಗಿ ಪ್ರಥಮದಲ್ಲಿ ಅವ್ರನ್ನ ಕೊಂಡಾಡುವಂತ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬಾಕಿ ಬರ್ತಕ್ಕಂಥ ಸಂದರ್ಭ. ಬಾಳಿ ಬದುಕಿದ ಬಸವರಾಜರವರೇ, ಬಸವರಾಜರವರೇ ಅಯ್ಯ ಬಸವರಾಜರವರೇ, ನಿಮಗೆ ಕೋಟಿ ನಮನಗಳು ಅಯ್ಯ ಬಸವರಾಜರವರೇ. ಬಸವರಾಜರವರ ಮೆರವಣಿಗೆ ಯಾರವ್ವ ಮೆರವಣಿಗೆ, ನಮ್ಮ ಬಸವರಾಜರವರ ಪುಣ್ಯಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ
ಚೂರವರ ತುಳಿಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪೂಜೆಯ ಮಾಡವರೇ ಹಾಲು ತುಪ್ಪವಾಯದವರೇ ನಿಮ್ಮ ಭೂಮಿಯ ಪೂಜೆಯ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ಬೆಳಗಿದ ಬೀದಿಯಲ್ಲಿ ಯಾರದ ಮೆರವಣಿಗೆ ನಿಮ್ಮ ಬಸವರಾಜ ಜನವರ ಮೆರವಣಿಗೆ ಯಾರದ ಮೆರವಣಿಗೆ ನಮ್ಮ ಬಸವರಾಜನವರ ತುದಿಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಬಸವರಾಜರವರೇ ಭೂಲೋಕವ ಬಿಟ್ಟು ಕೈಲಾಸವ ಸೇರಿದ ಬಸವರಾಜರವರೇ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಜವರಾಯನು ಭೂಮಿಗೆ ಬಂದ ಸರಿಯಾದ ಮರವ ಜವರಾಯನು ಭೂಮಿಗೆ ಬಂದ ಸರಿಯಾದ ಮರವನ್ನ ನಾಲ್ಕು ಜನರ ಹೆಗಲಿನಲ್ಲಿ ರಾಮದ ಬೀದಿಯಲ್ಲಿ ಮೆರವಣಿಗೆ ನಮ್ಮ ಬಸವರಾಜರವರ ಮೆರವಣಿಗೆ ಯಾರದ ಮೆರವಣಿಗೆ ನಮ್ಮ ಬಸವರಾಜರವರ ತುದಿಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಬಸವರಾಜರವರೇ ಭೂಲೋಕವ ಬಿಟ್ಟು ಕೈಲಾಸವ ಸೇರಿದಿರ ಬಸವರಾಜರವರೇ ನಿಮಗೆ ಕೋಟಿ ನಮನಗಳು ಅಯ್ಯ ಬಸವರಾಜರವರೇ ಭಗವಂತ ಅವ್ರಿಗೆ ಮೋಕ್ಷವನ್ನ ಸದ್ಗತಿಯನ್ನ ಮುಕ್ತಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ
ಇವತ್ತು ನಮ್ಮ ಬಸವರಾಜಣ್ಣನವರಿಗೋಸ್ಕರವಾಗಿ ಸುಚರಿತೆಯಾಗಿರ್ತಕ್ಕಂಥ ಮಲೆ ಮಹದೇಶ್ವರ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಕೃಪೆಗೆ ಪಾತ್ರರಾಗೋಣ. ಯಾಕಂದ್ರೆ ಈ ಮೈಕಾರ ಮಾದಪ್ಪನಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಗೇ ಮಾತ್ಮಲೆ ಅಂತ ಅವ್ರಿಗೆ ಅತಿ ಬೇಗ ಒಲಿತಾನಂತೆ ನೋಡಿ. ಸೂಕ್ಷ್ಮವಾಗಿ ಒಲಿತಕ್ಕಂಥವ್ನು ಯಾರಪ್ಪ ಅಂದ್ರೆ ಮಾದಪ್ಪ ಒಬ್ಬನೇ ನೋಡಿ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಮೈಕಾರ ಮಾದಪ್ಪನ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ದೈವಾನುಕೃಪೆಗೆ ಪಾತ್ರ ಆಗುವಂತ ಸಂದರ್ಭ ನಮ್ಮೆಲ್ರಿಗೂ ಕೂಡ ಭಗವಂತ ಅನುಗ್ರಹಿಸಿದ್ದಾನೆ. ನಾವೆಲ್ಲರೂ ಕೂಡ ಕೊನೆಯ ತನಕ ಕೂಡಿದು ಭಗವಂತನ ಮೈಕಾರ ಮಾದಪ್ಪನ ಕಥೆಯನ್ನು ಕೇಳಿ ನಮ್ಮ ಬಸವರಾಜರವರಿಗೆ ಮೋಕ್ಷವನ ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ಪ್ರಥಮದಲ್ಲಿ ಉಘೇ ಮಾತ್ಮಲಯ, ಉಘೇ ಮಾದಪ್ಪ ನೋಡಿ. ಇದೊಂದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲು, ಸ್ವಲ್ಪ ಕೂಗೋರು ಸ್ವಲ್ಪ ಕಮ್ಮಿ ಆಯ್ತವ್ರೆ, ಸಳಿ ಎಲ್ಲ ಬಂದೋಬಸ್ತ್ ಮಾಡ್ಬಿಟ್ಟವ್ರೆ. ಅದರಿಂದ ನಾವೆಲ್ಲರೂ ಕೂಡ ಜೋರಾಗಿ ಕೂಗ್ತಾ ಉಗೇ ಮಾತ್ಮಲಯ ಕೂಗ್ರವ್ವ. ಒಂಚೂರ ಏನೋ ಗಂಟು ತಿನ್ಕೊಂಡ್ರ ಕಣಂಗ್ ಕೂತಿದಾರಿಲ್ಲ, ಅದೇ ಬೇರೆ ರೊಟ್ಟಿ ಸುದ್ದಿ ಹೇಳಕ್ ಬಿಟ್ಬಿಡ್ಬೇಕಾರೆ. ಚೆನ್ನಾಗೆ ಮಾತಾಡ್ತಾರ. ಒಂದ್ ವಾರ ಆದ್ರೂ ಮುಗಿಯಲ್ಲ ಅವ್ರ ಕತೆ. ಒಂದ್ ವಾರ 15 ದಿನ ಆದ್ರೂ ಮುಗಿಯಲ್ಲ, 15 ದಿವಸ ಆದ್ರೂ ಆಯ್ತು. ಚೆನ್ನಾಗೆ ನಾಚಿಕೆ, ಊರಿನ ರಾಜ್ಗೆ. ನೀವೇ ಕೂಗ್ರೋ ಉಘೇ ಮಾತ್ಮಲಯ, ಉಘೇ ಮಾದಪ್ಪ ಕೂಗಣ ಇದ್ದಾಗ ಈ ಭಗವಂತನಾಗಿರ್ತಕ್ಕಂಥ ಮೈಕಾರ ಮಾದಪ್ಪನ ಕಥೆಯನ್ನು ಕೇಳಿ ಆನಂದಿಸಿ ದೈವಾನುಕೂಲ ಅಂದದ ಗಿರಿ ಚಂದ ನೋಡಿರೋ ನಮ್ಮ ಮಾಲಗಿರಿಗೆ ಬಂದಿರೋ ಸ್ವಾಮಿಯ ಉದಿಯಾಪುರವ ನೋಡಿರೋ. ಅಂದದ ಚಂದ ನೋಡಿರೋ ಗಿರಿಗೆ ಬಂದಿರೋ ಸ್ವಾಮಿಯ ಉದಿಯಾಪುರವ ನೋಡಿರೋ. ಅಂದದಗಿರಿ ಚಂದ ನೋಡಿರೋ ನಮ್ಮ ಗಿರಿಗೆ ಬಂದಿರೋ ಸ್ವಾಮಿಯ ಉದಿಯಾಪುರವ ನೋಡಿರೋ. ಕಣ್ಣುಳ್ಳವನ ಮುಗಿಲು ಬಣ್ಣದ ಮುದ್ದಾದ ಮುಗವ ನೋಡಿರೋ. ಮೈಕಾರ ಸುತ್ತು ಬೇಡಿರೋ ಚಿನ್ನಾದ ತೋರಲ್ಲಿ ಕುಂತು ಬರುವ ನೋಡಿರೋ. ಚಿನ್ನಾದ ತೋರಲ್ಲಿ ಕುಂತು ಬರುವ ಅಂದುಳ್ಳ ಮಗವ ನೋಡಿರೋ. ನನ್ನ ಸ್ವಾಮಿಗೆ ಮುಗಿಯೇನು ಗದಗಿರಿ ನೋಡಿರೋ. ನಮ್ಮ ಮಾದಲಿಗೆ ಬಂದಿರೋ ಸ್ವಾಮಿಯ ಉದಿಯಾಪುರವ ನೋಡಿರೋ. ಸ್ವಾಮಿಯ ಉದಿಯಾಪುರವ ನೋಡಿರೋ.
ನೋಡು